ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತವರು ಜಿಲ್ಲೆ ಬೀದರ್ನಲ್ಲಿ ವಿಷಕಾರಿ ಕೆಮಿಕಲ್ ಮಾಫಿಯಾಕೋರರ ಅಟ್ಟಹಾಸ ಮಿತಿಮೀರಿಬಿಟ್ಟಿದೆ. ಪ್ರತಾಪನಗರ, ಕೊಳ್ಳಾರ, ಹುಮ್ನಾಬಾದ್ ಹಾಗೂ ಪಕ್ಕದ ತೆಲಂಗಾಣದ ಕೈಗಾರಿಕಾ ಪ್ರದೇಶದಿಂದ ಹೊರಬರುವಂತಹ ವಿಷಕಾರಿ ಕೆಮಿಕಲ್ ಅನ್ನು ಯಾರಿಗೂ ಗೊತ್ತಿಲ್ಲದಂತೆ ರಾತ್ರೋರಾತ್ರಿ ರೈತರ ಜಮೀನಿಗೆ ಟ್ಯಾಂಕರ್ ಮೂಲಕ ವಿಷಕಾರಿ ಕೆಮಿಕಲ್ ಅನ್ನು ಬಿಸಾಡಿ ಹೋಗ್ತಿದ್ದಾರಂತೆ. ವಿಷಕಾರಿ ಕೆಮಿಕಲ್ನಿಂದಾಗಿ ಜಮೀನು ಬರಡಾಗಿ ಬೇವಿನ ಮರಗಳು ಸೇರಿದಂತೆ ಎಲ್ಲಾ ರೀತಿಯ ಮರಗಳು ಒಣಗಿ ಹೋಗ್ತಾ ಇದ್ದಾವಂತೆ. ಅಲ್ಲದೆ ಪರಿಸರ ಸಂಪೂರ್ಣವಾಗಿ ಕಲುಷಿತಗೊಂಡು ಪ್ರಾಣಿಗಳು ಸಹ ಸಾವನ್ನಪ್ಪುವಂತಹ ಸಾಧ್ಯತೆ ಇದೆ. ಇಷ್ಟಾದರೂ ಯಾವೊಬ್ಬ ಅಧಿಕಾರಿಗಳು ಕೂಡ ಜನಪ್ರತಿನಿಧಿಗಳು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂಥೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬರೀ ಭೂಮಿ ಮೇಲೆ, ಪ್ರಾಣಿಗಳ ಮೇಲೆ ಮಾತ್ರ ಇದು ಪರಿಣಾಮ ಬೀರ್ತಾ ಇಲ್ಲ, ಇದು ಸ್ಥಳೀಯ ನಿವಾಸಿಗಳ ಮೇಲೂ ಕೂಡ, ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. 8-9 ತಿಂಗಳಿಂದ ಅದು ಎಲ್ಲ ನೌಬಾದು ಹತ್ರ ಇರೋದ್ರಿಂದ, ಕೆಮಿಕಲ್ ಫ್ಯಾಕ್ಟ್ರಿ ಹತ್ರ ಇರೋದ್ರಿಂದ ನಮಗೆ ಇದು ಕೆಮಿಕಲ್ ಮಾಫಿಯಾ ಏನಿದೆ ಸರ್, ತಂದು ಸತತ 8 ತಿಂಗಳಿಂದ ಬರೋದು. ನನ್ನ ಕರ್ನಾಟಕ ಬಾರ್ಡರಲ್ಲೇ ನನ್ನ ಹೊಲ ಇದೆ. ನನ್ನ ಸರ್ವೆ ನಂಬರ್ 60ರಲ್ಲಿ ಪೂರ ಬಂದು ಹಿಂದುಗಡೆಯಿಂದ ಟ್ಯಾಂಕರ್, ದೊಡ್ಡ ಟ್ಯಾಂಕರ್ ಇದೆ ಸರ್. ಆ ಟ್ಯಾಂಕರಿಂದ ಮೇಲೆಯಿಂದ ಬಿಟ್ಟಿದ್ರೆ ಅರ್ಧ ಕಿಲೋಮೀಟರ್ವರೆಗೂ ಸ್ಟೋರ್ ಆಗಿ ಬಂದು ಇಲ್ಲೊಂದು ಕೃಷಿ ಹೊಂಡ ಇದೆ ನಮ್ಮದೇ ಆದ. ಕೃಷಿ ಹೊಂಡದಲ್ಲಿ ನಾವು ನೀರು ಕುಡಿಯೋಕೆ ಅಂತ ಮಾಡಿದ್ದೇವೆ, ಅದು ಹೊಲ ಬಿಟ್ಟಿದೆ ಮಾಫಿಯಾ. ನಾವು ಕೆಮಿಕಲ್ ಇಂದ ನೋಡಿ ಸರ್, ಇದು ಎಷ್ಟೊಂದು ಕೆಮಿಕಲ್ ಇದೆ, ವಿಪರೀತ. ನಮಗೆ ಹೋಗಕ್ಕೂ ಆಗ್ತಾ ಇಲ್ಲ, ಇರಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಬಂದು ದನ ನೀರು ಕುಡಿಯುತ್ತೆ, ಕುರಿಗಳು ಕುಡಿಯುತ್ತೆ, ನವಿಲು ಮತ್ತೆ ಕಾಡು ಹಂದಿ ಎಲ್ಲ ನೀರು ಕುಡಿಯೋಕ್ಕೋಸ್ಕರ ನಾವು ಮಾಡಿದ್ದೀವಿ. ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಹೊಂಡ ಮಾಡಿದ್ದಾರೆ. ನೋಡಿ ಸರ್, ಇದು ಕೃಷಿ ಹೊಂಡ ಹೋಗಿ ವಿಷ ಹೊಂಡ ಹೋಗ್ಬಿಟ್ಟಿದೆ. ಕೃಷಿ ಹೊಂಡ ಹೋಗಿ ವಿಷ ಹೊಂಡ ಮಾಡಿಬಿಟ್ಟಿದ್ದಾರೆ. ನಮಗೆ ಫುಲ್ ವಾಸನೆ, ನಡಕ್ಕೂ ಆಗ್ತಾ ಇಲ್ಲ, ಹೋಗಕ್ಕೂ ಆಗ್ತಾ ಇಲ್ಲ ಸರ್. ಇದು ಕೆಮಿಕಲ್ ಮಾಫಿ ಆಗ್ತಾ ಇರೋದು ಇಲ್ಲಿ ನಾನು ಗಮನಕ್ಕೆ ಬಂತಂದಿರೋದು ಸುನಿಲ್ ಹೊನಗುತ್ತಿ ಅಂತೆಲ್ಲ ಇರೋದು ಅವ್ರ ಹತ್ರ. ಇಲ್ಲಿ ಅವರು ಮೊನ್ನೆ ವಾಟ್ಸ್ಆಪ್ ಎಲ್ಲ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ಹಾಕಿದ್ರು. ಅದು ಏನಂತ ಬಂದು ನೋಡೋಷ್ಟರಲ್ಲಿ ಇದರಲ್ಲಿ 3 ಜಾನುವಾರು ಸತ್ತಿವೆ. ಪ್ರಾಣಿ ಪಕ್ಷಿಗಳು ಕೂಡ ಇಲ್ಲಿ ಇರುವಂತದ್ದು ಅಂತ ಅರಣ್ಯ ಸಚಿವರು ಕೂಡ ಬೀದರ್ ಡಿಸ್ಟ್ರಿಕ್ಟ್ ನವರೇ, ಪರಿಸರ ಸಚಿವರು. ಅದಕ್ಕೋಸ್ಕರ ಅವರಿಗೆ ಒಂದು ಗಮನಕ್ಕೆ ತರಕೋಸ್ಕರ ನಿಮಗೆಲ್ಲ ಇದು ಸ್ವಲ್ಪ ನೀವು ಪ್ಲೀಸ್ ನೀವು ಅದನ್ನು ಗಮನಕ್ಕೆ ತರ್ರಿ. ಅವ್ರಿಗೆ ಗುನಳಿನಲ್ಲಿ ಈ ತರ ಇಲ್ಲೆಲ್ಲ ಜಾನುವಾರು ಮೇಯಿಸುವಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಡಂಪ್ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ, ಅವ್ರ ಮೇಲೆ ಬಹಳ ಕಠಿಣವಾದಂತ ಕ್ರಮ ತಗೊಳ್ತೀವಿ. ರಾಜ್ಯ ಸರ್ಕಾರದ ಅರಣ್ಯ ಪ್ರದೇಶದಲ್ಲಿರ್ಬೋದು ಅಥವಾ ಕಂದಾಯ ಇಲಾಖೆ ಪ್ರದೇಶದಲ್ಲಿರ್ಬೋದು, ಏನಾದರೂ ತ್ಯಾಜ್ಯ ತಂದು ಹಾಕ್ಬಿಟ್ರೆ, ಕೆಮಿಕಲ್ಸ್ ತಂದು ಹಾಕ್ಬಿಟ್ರೆ, ಬೋರ್ವೆಲ್ಗಳಲ್ಲಿ ಇತರರಲ್ಲಿ ತಂದು ಬಿಸಾಕ್ಬಿಟ್ಟಿದ್ರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ. ನಾನು ಪರಿಶೀಲನೆ ಮಾಡ್ತೀನಿ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಮತ್ತು ಜಿಲ್ಲಾಡಳಿತಕ್ಕೂ ಸೂಚನೆ ಕೊಡ್ತೇನೆ. ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಬಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ತೆಲಂಗಾಣ ಪಕ್ಕದಲ್ಲಿ ಇತ್ತು ಅಂದ್ರೆ ತೆಲಂಗಾಣದವರಿಗೆ ಬರೀತೀವಿ, ಅವ್ರ ಗಮನಕ್ಕೆ ಇರದೇ ಇದ್ರೆ ಬರೀಲಿಕ್ಕೆ ಹೇಳ್ತೀನಿ.